ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿ ದೇವರಾಜ್. ಈ ವಿಡಿಯೋ HSTR 2012 ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2012. ಈ ಕಲಾ ವಿಭಾಗಕ್ಕೆ ಅಂತಂದರೆ ಅದರೊಳಗಡೆ ಇತಿಹಾಸ, ಭೌಗೋಳಶಾಸ್ತ್ರ, ಪೌರನೀತಿ ಹಾಗೂ ಅರ್ಥಶಾಸ್ತ್ರಕ್ಕೆ 4 ವಿಭಾಗಕ್ಕೆ ಸಂಬಂಧಪಟ್ಟಂಥ ಕಲಾ ವಿಭಾಗದ ಪ್ರಶ್ನೆ ಪತ್ರಿಕೆ 2012. ಇಲ್ಲಿ ಪ್ರಶ್ನೆಗಳನ್ನು ನಾವು ನೋಡಿದಾಗ ಭಾಳಷ್ಟು 2012ರ ಒಂದು ಕಲಾ ವಿಭಾಗದ ಪ್ರಶ್ನೆ ಭಾಳಷ್ಟು ಸರಳವಾಗಿದ್ದು, ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಭಾಳಷ್ಟು ಸರಳವಾಗಿದ್ದವು. ಆಮೇಲೆ ಈಗಾಗಲೇ ವಿವಿಧ ಇಲಾಖೆಯೊಳಗಡೆ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಗಳು ಒಂದು ಸ್ವಲ್ಪ ನೋಡಿದರೆ ಅವು ಸ್ವಲ್ಪ ರಿಪೀಟ್ ಆಗಿರುವಂಥದ್ದು ನಾವು ನೋಡಬಹುದು. ಸದ್ಯ ಪೊಲೀಸ್ ಎಕ್ಸಾಮು, ಅದರೊಳಗಡೆ PCE, PSI ಹಾಗೂ KS ಎಕ್ಸಾಮು, SD, FD ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಈಗಾಗಲೇ ನಡೆದಂತಹ ಪರೀಕ್ಷೆಯೊಳಗಡೆ ಈ ಒಂದು ಪ್ರಶ್ನೆಗಳು ಕೂಡ ರಿಪೀಟ್ ಆಗಿರೋಂಥವು. ಭಾಳಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಭಾಳಷ್ಟು ಸರಳವಾಗಿವೆ. ಅದೇ ರೀತಿ ಒಳಗಡೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾಕೆ ನೋಡಬೇಕು ಅಂತಂದರೆ, ಈಗ 4 ವಿಭಾಗಗಳು ಬಂದ್ವಿ ಇದರೊಳಗಡೆ: ಇತಿಹಾಸ, ಭೌಗೋಳಶಾಸ್ತ್ರ ಹಾಗೂ ಪೌರನೀತಿ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಹೀಗಾಗಿ ಸಿಲೆಬಸ್ ಭಾಳ ಇರೋದರಿಂದ ಸ್ವಲ್ಪ ಓದೋಕ್ಕೆ ಕಷ್ಟ ಆಗ್ತದೆ. ಇಂತಹ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಾವೇನಾದರೂ ಸ್ಟಡಿ ಮಾಡಿದ್ರಿ ಅಂತಂದರೆ ಸ್ವಲ್ಪ ಸಿಲೆಬಸನ್ನು ಕವರ್ ಮಾಡಲು ಸಹಾಯಕಾರಿ ಆಗ್ತದೆ. ಅದರ ಜೊತೆಗೆ ಇಲ್ಲಿ ಅತಿ ಹೆಚ್ಚು ಒಂದು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ. ಸ್ವಲ್ಪ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಭೂಗೋಳಕ್ಕೆ ಸಂಬಂಧಪಟ್ಟ, ಜಾಗ್ರಫಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಸ್ವಲ್ಪ ಕಠಿಣ ಅನ್ನಿಸ್ತದೆ. ಓದಿದ್ರೇನು ಅಂತ ಕಠಿಣ ಅಲ್ಲ, ಬಟ್ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಕಠಿಣ ಅನ್ನಿಸ್ತದೆ. ಅಂದರೆ ಇಲ್ಲಿ ಜಾಗ್ರಫಿ ಓದುವಾಗ ಸ್ವಲ್ಪ ಆಳವಾಗಿ ನಾವೇನು ಮಾಡಬೇಕು ಅಂತಂದ್ರೆ ಅಧ್ಯಯನವನ್ನು ನಡೆಸಬೇಕು. ಪ್ರಪಂಚದ ಒಂದು ಭೌಗೋಳಶಾಸ್ತ್ರ, ಭಾರತದ ಭೌಗೋಳಶಾಸ್ತ್ರ ಹಾಗೂ ಕರ್ನಾಟಕದ ಭೌಗೋಳಶಾಸ್ತ್ರದ ಮೇಲ್ಗಡೆ ಸ್ವಲ್ಪ ನಾವೇನು ಮಾಡಬೇಕು ಅಂತಂತಂದರೆ ಆಳವಾದಂತಹ ಅಧ್ಯಯನವನ್ನು ನಡೆಸಿದ್ವಿ ಅಂತಂದರೆ ಎಂಥ ಪ್ರಶ್ನೆಗಳು ಬಂದರೂ ಕೂಡ ನಾವೇನಪ್ಪ ಅಂದರೆ ಉತ್ತರಿಸಲು ಸಹಾಯಕಾರಿ ಆಗ್ತದೆ. ಅದರ ಜೊತೆಗೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಕೂಡ ಇಲ್ಲೇ ನಾವು ನೋಡ್ತಿದ್ವಿ. ಎಕನಾಮಿಕ್ಸ್ ಕೂಡ ಸ್ವಲ್ಪ ಏನು ಅಡ್ಡಿಯಿಲ್ಲ, ಪ್ರಶ್ನೆಗಳು ಭಾಳಷ್ಟು ಸರಳವಾಗಿವೆ. ಅಂದರೆ ಮೇನ್ ಪ್ರಶ್ನೆಗಳು ಇಲ್ಲೇ ಬಂದಿರೋಂಥದ್ದು. ಹೀಗಾಗಿ ಅಧ್ಯಯನ ನಡೆಸಿದ್ವಿ ಅಂತಂದರೆ, ಪ್ರಶ್ನೆ ಪತ್ರಿಕೆಯನ್ನು ನಾವು ಇಟ್ಕೊಂಡು ಅಧ್ಯಯನ ನಡೆಸಿದ್ವಿ ಅಂತಂದರೆ ಈ ಸಿಲೆಬಸ್ಗಳನ್ನು ನಾವು ಕವರ್ ಮಾಡಲು ಸಹಾಯಕಾರಿ ಆಗ್ತದೆ. ಅದರ ಜೊತೆಗೆ ಒಂದು ಜಸ್ಟ್ ಏನಪ್ಪ ಅಂತಂತಂದರೆ ಥರ ಬ್ಲೂ ಪ್ರಿಂಟ್ ಇದ್ದಂಗೆ, ಅಂದರೆ ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತದೆ. ಅಂದರೆ ಇದರರ್ಥ ಹಿಂಗೆ ಬರುತ್ತೆ ಅಂತ ಅಲ್ಲ, ಬಟ್ ಏನಪ್ಪ ಅಂತಂದರೆ 2012ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇದು. ಬಟ್ ಆವಾಗ ಕಂಪೇರ್ ಮಾಡಿದರೆ ಸ್ವಲ್ಪ ಕಾಂಪಿಟೇಷನ್ಸ್ ಕಡಿಮೆ ಇತ್ತು. ಪ್ರಶ್ನೆಗಳು ಏನಾಗಿದ್ದಾವೆ ಅಂತಂದರೆ ಡೈರೆಕ್ಟಾಗಿ ಬಂದಿದ್ವು. ಬಟ್ ಈಗಿರೋಂಥ ಒಂದು ಏನಪ್ಪ ಅಂತಂದರೆ ಸಿಚುವೇಶನ್ ನೋಡಿದರೆ ಭಾಳ ವರ್ಷಗಳಿಂದ ಕಾಲ್ಫಾರ್ಮ್ ಆಗಿಲ್ಲ, ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ. ಹೀಗಾಗಿ ಸಾಕಷ್ಟು ಜನ, ಅಂದರೆ ಲಕ್ಷಾಂತರ ಜನ ಕಾಯ್ಕೊತ ಕೂತಿದ್ದಾರೆ. ಸಾಕಷ್ಟು ಆಳವಾದಂಥ ಜ್ಞಾನವನ್ನು ಈಗ ಪಡ್ಕೊಳ್ತಿದ್ದಾರೆ. ಅದರ ಜೊತೆಗೆ ನಿರಂತರವಾದಂಥ ಅಭ್ಯಾಸವನ್ನು ನಡೆಸ್ತಿದ್ದಾರೆ. ಹೀಗಾಗಿ ಈ ಸರಿ ಒಂದು ಪ್ರಶ್ನೆ ಪ್ರತ್ರಿಕೆಯನ್ನು ನೋಡಿದಾಗ ಸ್ವಲ್ಪ ಕಠಿಣವಾದಂಥ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತವೆ. ಬಟ್ ನಾವು ಪ್ರಶ್ನೆ ಅಂದರೆ ಇಲ್ಲಿ ಸಿಲೆಬಸ್ಸನ್ನು ಬಿಟ್ಟು ಏನೋ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬರೋದಿಲ್ಲ. ಎಲ್ಲ ಕೂಡ ಟೆಕ್ಸ್ಟ್ ಬುಕ್ನಲ್ಲಿರೋಂಥದ್ದು. ಸ್ವಲ್ಪ ಆಳವಾದಂತಹ ಅಧ್ಯಯನವನ್ನು ನಡೆಸಬೇಕು. ಈ ಹಾರ್ಡ್ ವರ್ಕ್ ಜೊತೆ ನಾವೇನಪ್ಪ ಅಂತ ಸ್ಮಾರ್ಟ್ ವರ್ಕ್ ಕೂಡ ನಾವು ಮಾಡೋದು. ಸ್ಮಾರ್ಟ್ ವರ್ಕ್ ಅಂತಂದರೆ ಇವೇ, ಇಂಥ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಾವೇನಾದರೂ ಅಧ್ಯಯನ ನಡೆಸಿದ್ವಿ ಅಂತಂದರೆ ಸಿಲೆಬಸ್ಸನ್ನು ಮುಗಿಸ್ಬೋದು. ಮತ್ತು ಯಾವ ಒಂದು ವಿಷಯ ಭಾಳ ಇಂಪಾರ್ಟೆಂಟ್ ಅದ, ಯಾವ ವಿಷಯಕ್ಕೆ ನಾವು ಅಧ್ಯಯನ ನಡೆಸಬೇಕು, ಸಾಕಷ್ಟು ಯಾವ ವಿಷಯ ಸರಳವಾಗಿರ್ತದೆ ಅನ್ನೋದನ್ನು ಇಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ನಾವೇನಾದರೂ ಸ್ಟಡಿ ಮಾಡಿದ್ವಿ ಅಂತಂದರೆ ಸುಲಭವಾಗಿ ಈ ಬಾರಿ ನಡೆಯುವಂತಹ ಏನು ಟೀಚರ್ ರಿಕ್ರೂಟ್ಮೆಂಟ್ ಐತಲ್ಲ ಅದರಲ್ಲಿ ನಾವು ಸೆಲೆಕ್ಷನ್ ಆಗಲು ಏನಪ್ಪ ಅಂತಂತಂದರೆ
ಬಹಳಷ್ಟು ಸಹಾಯಕಾರಿ ಆಗ್ತದೆ ಅನ್ನೋದು ಒಂದು ನನ್ನ ಅನಿಸಿಕೆ. ಹೀಗಾಗಿ ಈಗಾಗಲೇ ನಿರಂತರವಾದಂತಹ ಒಂದು ಅಧ್ಯಯನದೊಳಗಡೆ ಸ್ಪರ್ಧಾರ್ಥಿಗಳು ಈಗಾಗಲೇ ತೊಡಗಿದ್ದಾರೆ. ಇಂಥ ಪ್ರಶ್ನೆ ಪತ್ರ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಅಧ್ಯಯನವನ್ನು ನಡೆಸಿದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ ಅಂತ ಭಾವಿಸುತ್ತಾ, ಮತ್ತೊಂದು 2012ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ಒಂದು ವಿಡಿಯೋದೊಳಗಡೆ ನಾವು ನೋಡುತ್ತಾ, ಹೀಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಇವತ್ತಿಂದಲೇ ಆಳವಾದಂತಹ ಒಂದು ಅಧ್ಯಯನವನ್ನು ನಡೆಸ್ರಿ ಅಂತ ಹೇಳುತ್ತಾ, ಎಲ್ಲರಿಗೂ ಕೂಡ ಧನ್ಯವಾದಗಳು.